ನಮ್ಮ ಮಿರರಲ್ಲಿ ಏನೇ ಇಟ್ಟೆ ನೋಡ್ರಿ ಕುಂಕುಮ. ನಮಸ್ಕಾರ ಎಲ್ಲರಿಗೂ. ನಾನೀಗ ಲಾಗ್ ಶುರು ಮಾಡಕತ್ತೀನಿ. ಸೀರೆ ವಿಡಿಯೋ ಮಾಡಿ 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 ನಾನೀಗ ಪ್ರೆಸೆಂಟ್ ಮಾಡೋದಂತ ಅದೇ ಬರ್ತೈತಿ. ನಾನೀಗ ಲಾಗ್ ಶುರು ಮಾಡಕತ್ತೀನಿ. ಇವತ್ತಿನ ರೂಟೀನ್ ಹೆಂಗೆಲ್ಲ ಇರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ತಲೆ ವಾಶ್ ಮಾಡೀನಿ. ಒಬ್ಬರದ ಫ್ರೀ ಪ್ರಮೋಷನ್ ಮಾಡೋದಿತ್ತು, ಅದ ಮೆಹಂದಿ ಕಲರ್. ಯಾಕಂದ್ರೆ 30 ಮ್ಯಾಗ ದಾಟ್ತಂದ್ರೆ ಈಗ ಎಲ್ಲರಿಗೂ ಏನಂದ್ರೆ ಬಿಳಿ ಕೂದಲ ಬರೋಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಹಾಗಾಗಿ ಬಂದ ಒಂದು ವಾರ ಆಯ್ತು. ನಾನು ಫುಲ್ ಬ್ಯುಸಿ ಸೀರೆ ಬಿಸ್ನೆಸ್ಸಲ್ಲಿ, ಹಾಗಾಗಿ ವಿಡಿಯೋ ಶೂಟ್ ಮಾಡೋಕ್ಕಾಗಿರ್ಕಿಲ್ಲ. ಇವತ್ತು ಮಾಡ್ಬೇಕಂತೇಳಿ ಅಂದ್ಕೊಂಡೆ. ಮುಂಜಾನೆ ಎದ್ಕೋ ಸಣ್ಣಗೆ ಜಿಟಿ ಮಳೆ ಒಂದು ಶುರು ಆಗೈತಿ. ನೋಡೋಣ ನಂತರ ಇವತ್ತಿನ ದಿನ ಪೂರ್ತಿ ಹೆಂಗೆಲ್ಲ ಹೋಗ್ಯೈತೆ ಅಂತೇಳಿ. ಸದ್ಯಕ್ಕೆ ನಮ್ಮ ಸೀರೆದು ಇವನಿಷ್ಟು ಎಲ್ಲ ಅನ್ಪ್ಯಾಕ್ ಮಾಡಿ ಒಬ್ರಿಗೆ ವಿಡಿಯೋ ಕಾಲ್ ಮಾಡಬೇಕು. ಕ್ವಾಂಟಿಟಿಲಿ ಪರ್ಚೇಸ್ ಮಾಡ್ತಾರೆ. ಇಲ್ಲಿ ಒಂದಿಷ್ಟು ಸೀರೆ ಇದಾವೆ, ಇಲ್ಲಿ ಎಷ್ಟು ಅದಾವು. ಮತ್ತು ಇಲ್ಲಿ ಏನೋ ಮಾಡಕತ್ತಾರ ನಮ್ಮ ಮನೆಯವರು, ಏನೋ ಮಾಡಕತ್ತಾರ. ನಮ್ಮ ಚಾರ್ಲಿ ಇಲ್ಲಿ ಮಕ್ಕೊಂಡೈತಿ. ವೆಂಕಟೇಶ ಹಂಗ್ಯಾಕೆ ನಿಂತೆ? ಬರ ನೀನು. ಟೈಮ್ 11 ಆತ. ನಂದು ಊಟ ಇಲ್ಲ, ಏನಿಲ್ಲ. ನಮ್ಮ ಕೋಳಿಗಳು ತತ್ತಿ ಹಾಕಕ್ಕೆ ಇಲ್ಲಿ ಬಂದವು. ನಮ್ಮ ಮನೆಯವ್ರು ಅವ್ರ ಫ್ರೆಂಡ್ಸ್ಗಳು ಬರಾಕ ಟೈಮ್ 11 ಆಯ್ತು. ಬರೋಬ್ಬರಿ 1.5 ತಾಸು ಆದವ್ರು ಕಾಯಕತ್ತ. ಅವರು ಊಟಕ್ಕೆ ಬರ್ತೇನೆ. ಊಟ ಮಾಡಬಾ ಅಂತಂದ್ರಿ. ಇಲ್ಲ ಇಷ್ಟ್ರ ಕೂಡ ಮಾಡ್ತೇವೆ, ಇಷ್ಟ್ರ ಕೂಡ. ಅವ್ರು ನೋಡಿದ್ರೆ ಬರ್ತೇವೆ ಅಂತಲೂ ಹೇಳಲ್ರು, ಬರ್ದಲ್ಲ ಅಂತಲೂ ಹೇಳಲ್ರು. ನೋಡಂಟಶ ನಮ್ಮ ನೋಡಿದ್ರೆ ಸಿಕ್ಕಾಬಿಡಿ ಕೆಲಸ. ಗಿಳಿಗಳ ಕಾಟದಿಂದ ನಿಮ್ಮ ಬೆಳೆ ಹಾಳಾಗುತ್ತಿದೆಯಾ? ಗಿಳಿ ಕಾಟದಿಂದ ಸ್ವಲ್ಪ ನಷ್ಟ ಹಾಳಾಗ್ತೈತಿ. ಹೋದಷ್ಟು ನಾವು ಸ್ವರ್ಪನ ಹಾಕಿದ್ವಲ್ಲ, ಈಗ ಅದೆಷ್ಟು ಗಿಳಿಗಳಿಗೆ ತಿನ್ನಕ್ಕೆ ಬಿಟ್ಬಿಟ್ಟು ನೋಡ್ರಿ. ಹೆಂಗೈತ್ರಿ ಜೋಡಿ? ಸಿಕ್ಕಾನೆ ಇಬ್ಬರು ದಪ್ಪ ಆಗ್ಬಿಟ್ಟೈತಿ. ಇನ್ನೊಬ್ಬರು ಅವ್ರ ಫ್ರೆಂಡ್ಸ್ ಬಡಗಿ ಹಿಡ್ಕೊಂಡು ನಿಂತಾರ. ವೆಂಕಟೇಶ ಬಾ, ನಾವು ಮಾಡ್ತೇವಿ. ಕಿಚನ್ ಸ್ವಚ್ಛ ಮಾಡೋ ವೆಂಕಟೇಶ. ನೆಲ್ಲಿಕಾಯಿ ನೋಡ್ರಿ, ನೆಲ್ಲಿಕಾಯಿಗೆ ಅವು ಯಾರಿಗಾದ್ರೂ ನೆಲ್ಲಿಕಾಯಿ ಬೇಕಾದ್ರೆ ಫಟಾಫಟ್ ಕಮೆಂಟ್ ಹಾಕ್ರಿ. ಆದರೆ ಜಾಸ್ತಿ ಆಗಿಲ್ಲ ಅಡುಗೆ ಮಾಡೋಕೆ, ಜಾಸ್ತಿ ಆಗಿಲ್ಲ. ಈ ಸಲ ಕಡಿಮೆ ಆಗ್ಯಾವ. ಈ ಟೈಮಲ್ಲಿ ಕಡಿಮೆ ಆಕಾವ, ಬ್ಯಾಸಿಗೆ ಟೈಮಲ್ಲಿ ಭಾಳ ಆಕಾವ. ಬರೀ ಹೋಗೋಣ ಅಂತ. ಹಂಗೆ ಪೂಜೆ ಈಗಷ್ಟ ಮುಗೀತು ನೋಡ್ರಿ. ಲೇಟ್ ಆಯ್ತು ಇವತ್ತು ಪೂಜೆ. ಬ್ಲಾಕಿ ಭಾಳ ಬದ್ಮಾಸ್ ಐತಿ. ಚಾರ್ಲಿನೂ ಭಾಳ ಬದ್ಮಾಸ್ ಐತಿ. ಕೋಳಿ ಹಿಡಿತಾವು, ಸಾಕಿದ ಕೋಳಿನ ಹಿಡಿತಾವು. ನಿಮ್ಮನ್ನ ನೋಡ್ರಿ. ಅದನ್ನು ಈಕೆ ನೋಡಾಕತ್ತ ಮಗಳು ಏನೋ ಮಾಡಾಕತ್ತಿರ್ತಾ. ಹಾಕಿ ಕೆತಿಬಿ ಎಡವಟ್ಟು ಮಾಡೋದು, ಬಿಚ್ಚೋದು, ಹಾಕೋದು ಇದೆ ನೋಡ್ರಿ ಹಾಕಿದ್ದು. ಮತ್ತೇನಿಲ್ಲ. ಅದೇ ಬಾ ಊಟ ಮಾಡೋಣ. ನಮ್ದು ಪೂಜೆ ತೋರಿಸ್ತೀನಿ. ಡೈಲಿ ಪೂಜೆ ನಮ್ಮ ಮನೆ ದೇವರ ತುಳಸಿಗಿರಿ ಹನುಮಪ್ಪ. ನಾನು ಏನಾದರೂ ಮುಡುಕು ಕಟ್ಟಿಟ್ಟಿರ್ತೀನಿಲ್ಲ, ಅವನ ಯಾವ್ದಾರ ದೇವ್ರಿಗೆ ಕಾಣಿಕೆ ಕೊಡ್ಬೇಕು. 1 ವರ್ಷದೊಳಗಾಗಿ ಈಡೇರಷ್ಟೇ ನಾವು ಅವನ ಇಟ್ಕೋಬೋದು. ಇಲ್ಲ ಅಂದ್ರೆ ನಾವು ಕೊಟ್ಟು ಬಿಡ್ಬೇಕು. ಮತ್ತು ಕೆಲವೊಂದಿಷ್ಟು ಚೀಟಿ ಇಲ್ಲಿ ಪೇಪರೆಲ್ಲ ಬರೆದಿಟ್ಟಿರ್ತೀನಿ. ನನ್ನ ಹ್ಯಾಂಡ್ ರೈಟ್ ನೋಡಿದ್ರೆ ನೀವು ಶಾಕ್ ಹಾಕಿರಿ. 2nd ಕ್ಲಾಸ್ 1st ಕ್ಲಾಸ್ ಹೋಗೋ ಮಕ್ಕಳದ್ದು ಹ್ಯಾಂಡ್ ರೈಟ್ ಇರ್ತೈತಲ್ಲ, ಹಂಗೈತೆ ನಂದು ಹ್ಯಾಂಡ್ ರೈಟ್. ನಾನು ಇವತ್ತು ದಮ್ ಬಿರಿಯಾನಿ ಮಾಡಕತ್ತೀನಿ. ಇಲ್ಲಿ ಎಷ್ಟು ಅಂತಂದ್ರೆ ಒಂದು 80% ಬಾಯ್ಲ್ ಮಾಡಿ ಇಟ್ಕೊಂಡೇನಿ. ಇದನ್ನು ರೈಸ್ ಈಗ ತೆಗ್ದೇನಿ ಬೋಕನೆಗಿಂದ. ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ, ಉಳ್ಳಾಗಡ್ಡಿ ಇವನ್ನೆಲ್ಲನೂ ಫ್ರೈ ಮಾಡಿ ಇಟ್ಕೊಂಡೇನಿ. ಫಸ್ಟ್ ಟೈಮ್ ನಾನು ಫುಡ್ ಕಲರ್ ಹಾಕತ್ತಿರೋದು. ಭಾಳ ರೇರ್ ನಾನು ಫುಡ್ ಕಲರ್ ಹಾಕೋದು. ಇದು ಯೆಲ್ಲೋ ಮತ್ತು ಇದು ಕೇಸರಿ ಕಲರ್. ಸದ್ಯಕ್ಕೆ ಇವಾಗ ಇಲ್ಲಿ ಮತ್ತು ಇದು ಏನಂತಾರೆ ಗ್ರೀನ್ ಚಿಕನ್ ಮಾಡೋಕೆ ಪೇಸ್ಟ್ ಮಾಡಿ ಇಟ್ಕೊಂಡೇನಿ. ಒಲಿ ಮ್ಯಾಗನ ಅನ್ನ ಮಾಡ್ಕೊಂಡೇನಿ. ಈಗಲೇ ರೆಡಿ ಆಗೈತಿ ದಮ್ ಬಿರಿಯಾನಿ ಮಾಡೋಕೆ. ಇದೊಂದು ಎಷ್ಟಂದ್ರೆ 80% ರೆಡಿ ಆಗೈತಿ. ಈಗ ದಮ್ ಬಿರಿಯಾನಿ ರೆಡಿ ಮಾಡ್ತೇನೆ. ನಾನು ಮಾಡಿದ್ದೀನಿ, ತೋರಿಸ್ತೇನೆ ಹೆಂಗಾಗಿರ್ತದೆ ಅಂತೇಳಿ. ವಿಶೇಷ ಏನಂತಂದ್ರೆ ನಮ್ಮ ಮೇಡಮ್ದ ಏನೈತೆ ಹೇಳ್ರಿ, ಹುಟ್ಟು ಹಬ್ಬ. ಅದಕ್ಕಾಗಿ ಇಷ್ಟೆಲ್ಲ ವೆರೈಟಿ ಅಡುಗೆ ಮಾಡಾಕತ್ತೈತಿ. ಇಲ್ಲೇ ಕಬಾಬ್ ರೆಡಿ ಆಗತ್ತೈತಿ. ಇನ್ನು ಮತ್ತು ಇಲ್ಲಿ ಸುಕ್ಕ ಮಾಡೋಕೆ ಚಿಕನ್ ಐತಿ. ಬರ್ರಿ ನೀವು ಎಲ್ಲರೂ ನಮ್ಮ ಮೇಡಮ್ಗೆ ವಿಶ್ ಮಾಡಿ ಬಿರಿಯಾನಿ ಹೊಡೆದು ಹೋಗಾಕತ್ರಿ. ಬರ್ರಿ.
ನಮ್ಮ ದೇವಿಗೂ ದಮ್ ಬಿರಿಯಾನಿ ಅಂದ್ರೆ ಇಷ್ಟ, ನನಗೂ ದಮ್ ಬಿರಿಯಾನಿ ಅಂದ್ರೆ ಇಷ್ಟ, ನಮ್ಮ ಮನೆಯವರಿಗೂ ಅವ್ರಿಗೂ ಓಕೆ ಓಕೆ. ಇವತ್ತು ಬಿರಿಯಾನಿ ಅಷ್ಟೇ, ಮತ್ತೇನು ಸ್ಪೆಷಲ್ ಅಂತೇನಿಲ್ಲ. ಚಿಕನ್ ಕಬಾಬ್ ಅಟ್ ಮಾಡಾಕಲ್ಲ ಮಸಾಲೆಗೆಲ್ಲ ರೆಡಿ ಮಾಡಿಟ್ಟೇನಿ. ಬೋಡ್ರ ಮನಿ ಅಂದ್ರ ಆ ಕಡೆ ಈ ಕಡೆ ಚಿಕ್ಕದೈತ್ರಿ, ಏನ್ ಹಂಗ ಹೊಲಸ ಪಲ್ಸ ಅನ್ನಕ್ ಹೋಗ್ರಿ. ಕಟಗಿನ ಬಳಸಿ ನಾವು ಅಡಿಗೆ ಮಾಡ್ಕೋತೇವೆ ಅಂತ ಇದೆಲ್ಲ ಇರುದರಿ. ಬಡವ್ರ ಮನಿ, ರೈತರ ಮನಿ. ಇಗ್ನೋರ್ ಮಾಡ್ರಿ, ಏನಾದ್ರು ಬ್ಯಾಕ್ ಗ್ರೌಂಡ್ ಅಲ್ಲಿ ಅದು ಇದು ಕನ್ಸಿದ್ರೆ ಇಗ್ನೋರ್ ಮಾಡ್ರಿ. ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನೋಡಿನ ಶೇರ್ ಮಾಡ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಅಲ್ಲಿ ಒಂದು ತುಪ್ಪದ ಗಿಂಡಿ ಕೊಡು. ಎಷ್ಟು ತುಪ್ಪಗಳವ ಇದು ತುಪ್ಪದ ಗಿಂಡ್ರಿ. ಜಾಸ್ತಿ ನಮ್ಮ ತವ್ರ ಮನೆಗೆ ಕೊಟ್ಟು ಕಳಿಸ್ತೀವಿ, ಈಗ ಕೊಡಂಗಿಲ್ಲ ಅಷ್ಟೇ. ಬಿರಿಯಾನಿ ಅಂದ್ರೆ ಹಿಂಗ ನೋಡ್ರಿ, ಮಸ್ತ್ ಮಸಾಲೆ ಹಾಕಿ ಬಿರಿಯಾನಿ ಮಾಡಾಕತ್ತಾರ. ಇದು ತುಪ್ಪ. ಹಾಕ್ರಿ ದಮ್ ಬಿರಿಯಾನಿ ಮಸ್ತ್ ಹೊಡಿದು. ನಮ್ ಗುಳವ ಬಿರಿಯಾನಿ ಹೊಡ್ಯಾಕತ್ ರೆಡಿ ಆಗಿ ಕೂತಾಳೀಗ. ಕುಂತೇವ ನಮ್ಮೆಲ್ಲ ಬಂದಾಗ ಈಗ ಎದಕ್ಕೆ ನಮ್ಮ ಸುಮ್ಮನೆ ದಿನ ಹಾಲು ಹೋದಾರಲ್ಪ, ಎದಕ್ಕೆ ಬಂದೀನಿ ನಮ್ಮ ಮನೆಗೆ ದಿನ ಹಾಲು ಯಾಕೆ ಬರ್ತಾನ, ಎದಕ್ಕೆ ಬಂದೀನಿ ಅಂತಂದ್ರೆ ಕೇಕ್ ತಿನ್ನಕ್ಕೆ ಬಂದಿನಿ. ಕೇಕ್ ಅಂತ ಎದಕ್ಕೆ ಹೊಡಿದವ ಹೊಳೆ, ಏನು ಯಾರಿಗೇನು ಹೇಳೇ ಇಲ್ಲ. ಕೊಬ್ಬರಿ ತೆಗಿ ಅಂತಂದೆ, ಹೋಗಿಬಿಟ್ಟು ಎದಕ್ಕೆ ಹೋದವ ಒಂಥರ ವಿಚಿತ್ರ ನಮ್ಮೆಲ್ಲಪ್ಪ. ಏನೋ ಸಣ್ಣ ಮಿಸ್ಟೇಕ್ ಆಗೈತೆ, ಅದಕ್ಕೆ ಹೋಗ್ಯಾನ. ಯಾರು ಏನು ಅಂದಿಲ್ಲ, ಈಕೆಗೆ ಏನೋ ಅಂದಂತಾವ್, ಏನೋ ಮಾಡಿದಂತ ಬರೀ ಕೊನೆ ಜವಾನ ತೆಗಿದಲ್ಲ ಎಲ್ಲಾರ ಕೊಡು ಅಂತೇಳಿ ಇಷ್ಟ ಅಂದೆ ನಮ್ಗೆ, ಮತ್ತೇನು ಅಂದಿಲ್ಲ. ಇನ್ನಷ್ಟು ಕಷ್ಟ ಆಕೈತಿಲ್ಲ ಇದು. ಇನ್ನ ಯಾಕೆ ಸ್ಟೆಪ್ ಆಕತಿ? ಇದು ಪಲಾವ್ ಇಲ್ಲಿರಿ ಮತ್ತಿದ. ಏನು ಮತ್ತೆ ಹೊಳ್ಳಿ ಒಲಿ ಮೇಲೆ ಇರ್ತೀರಿ? ಮತ್ತು ದಮ್ ಬಿರಿಯಾನಿ ಬಾಳೆ ಇಲ್ಲಿ ಕಟ್ ಮಾಡ್ಕೋಬೇಕಿತ್ತು. ಇವ್ರು ನಮ್ಮ ಮನೆಯವ್ರು ಅಂದಿದ್ದಕ್ಕೆಲ್ಲ ಇವತ್ತೇನು ಅನ್ಬೇಡ ಅಂತ ಹೇಳಿಲ್ಲ. ಇವತ್ತೇನೈತಿ? ಏಕಾದಶಿ ಐತಿ. ಏಕಾದಶಿ ಫಸ್ಟ್ ನನ್ನ ಬರ್ತ್ಡೇ ವಿಶ್ ಮಾಡಿದ್ದೆ ಅಂದ್ರೆ ನಮ್ಮ ಕಿರಣ್ ಆಮ್ಯಾಗ ಈಗ ಪ್ರೀತು ಫೋನ್ ಹಚ್ಚಿದ್ದ, ವಿಶ್ ಹ್ಯಾಪಿ ಬರ್ತ್ಡೇ ಐತಿ ಅಂದ. ಥ್ಯಾಂಕ್ ಯು, ವೆಲ್ಕಮ್ ವೆಲ್ಕಮ್ ಅಂತ. ಅವ್ನು ಸ್ಟೇಟಸ್ ನೋಡ ನನ್ನ ಪಪ್ಪನ ಫೋನ್ನಾಗ ಹಾಕೋ. ನಮ್ಮ ಪ್ರೀತು ಶಾನೆ ಅಕ್ಕನ ಹಳೆಯ ಎಷ್ಟೋ ಇಲ್ಲಿ ನಾ ಹೆಣ್ಣು ಹಡದ ಹಂಗ ಕೊಡಾಕೈತಿ. ಅವ್ರ ಮಾವಾರ ಹೆಣ್ಣು ಹಡದ್ರ, ಈಗ ಗಂಡು ಹಡದ್ರ, ಇಷ್ಟರ ಗಂಡು ಹಡದ್ರಲ್ಲ, ಒಂದು ಹೆಣ್ಣು ಹಡಿಲಿಲ್ಲ ಅಂದ್ರಂತ. ಏ ಮಮ್ಮಿ ನೀ ಸುಮ್ಮೀರ, ನೀ ಆಸೆಡ್ ಒಳಗೆ ಕೂಡ ನಾನು ಮತ್ತೆ ಮಗಳನ್ನ ಆಗವ, ನೀ ಹೆಂಗೆ ಮತ್ತೆ ನಿಮ್ಮ ಅತ್ತಿ ಮಗಳನ್ನಾಗಿ ಅವ ಹಂಗ ಅವ್ರ ಅತ್ತಿ ಮಗಳನ್ನಾಗ, ಹೌದಿಲ್ವಾ? ಈಗ ನಮ್ಮ ಅತ್ತೆ ಹಂಗೆ ನಮ್ಮ ಮನೆಗೆ ಬರೆದು ಬಿಟ್ಟಾಳ, ಹಂಗೆ ನೀನು ಅವ್ರ ಮನೆಗೆ ಹೋಗುದು. ಇಲ್ಲ, ನಮ್ಮ ಮನೆಯಲ್ಲಿ ಏನು ಮಾಡಿ ಇಟ್ಕೋತಾನಿಲ್ಲ. ಇದು ತುಪ್ಪ. ನಾನಂದ್ರೆ ದಮ್ ಬಿರಿಯಾನಿ ಹಿಂಗೆ ಮಾಡ್ತೇನೆ ನೋಡ್ರಿ. ಏನಿಲ್ಲ, ಭಾಳ ಸಿಂಪಲ್, ಆದ್ರೆ ಕೆಲಸ ಜಾಸ್ತಿ ಆಕೈತಿ, ಟೈಮ್ ಜಾಸ್ತಿ ಬೇಕು ದಮ್ ಬಿರಿಯಾನಿ ಮಾಡಕ್ಕೆ ಅಷ್ಟೇ. ಏನಂತಂದ್ರೆ ಅದು ಮೊದಲು ರೈಸ್ ಒಂದು 80% ಕುದಿಸ್ಕೋಬೇಕು. ಒಲಿ ಮ್ಯಾಗ ಗಾಂವ್ ಹಂಗಿಲ್ಲ, ಜಾಗ ಹತ್ತೈತಲ್ಲ, ಹಂಗಾಗೆಲ್ಲ ಇಲ್ಲೇ ಇಟ್ಕೊಂಡು ಮಾಡಾಕತ್ತೆ. ಇಲ್ಲಾಂದ್ರೆ ಒಲಿ ಮ್ಯಾಗ ಇಟ್ಕೊಂಡನ್ನ ಮಾಡ್ಬೇಕಿದೆನ. ನೀವು ಮಾಡಬೇಕು ನಿಮ್ದಿದ್ದಾಗ ನಾವು. ಇದು ಹೋಮ್ ಮೇಡ್ ಚಿಕನ್ ಮಸಾಲ ನೋಡ್ರಿ. ನನ್ನ ಮಸಾಲೆ ಐತಿ, ಹಿಂಗೆ ಚಿಕನ್ ಮಸಾಲೆ ಐತಿ ತರಂಗಿಲ್ಲ. ಇಲ್ಲಿ ಚಿಕನ್ ಸುಕ್ಕ ರೆಡಿ ಆಗ. ಇದ ಗ್ರೀನ್ ಚಿಕನ್. ಏನ್ ತಿನ್ಬೇಕು ಏನ್ ಬಿಡ್ಬೇಕು ಅವ್ರು ಚಿಕನ್. ನನಗೆ ಒಂದು ಅರ್ಥ ಆಗಲ್ತ್ರಿ, ಬರ್ತಡೇ ನಂದ, ನಮ್ಮ ಮನೆಯವ್ರದ ಅಥವಾ ಅವ್ರ ಫ್ರೆಂಡ್ಸ್ದ. ನಮ್ಮ ಮನೆಯವ್ರಿಗೆ ಹೆಂಗ ಅಂತಂದ್ರೆ, ಆ ಕಡೆ ಕ್ಯಾಮ್ರಾ ಆ ಕಡೆ ಹಿಂದಕ್ಕಿಡಿ, ಅವ್ರ ಫ್ರೆಂಡ್ಸ್ಗೆ ವಾರದಾಗ ಒಂದ್ಸಲ 2 ಸಲ ಹಿಂಗೆ ಒಂದ್ಸಲ ಈಗ ನಾವು ಮಾಡ್ಬೇಕಿಲ್ಲ ಬಿಡಿ, ಭಾಳ ದಿನ ಆಗಿತ್ತು, 1 ತಿಂಗಳಾಗಿತ್ತು ನಾನ್ ವೆಜ್ ಮಾಡ್ಬೇಕಿಲ್ಲ. ಹಳಿ ವಿಡಿಯೋಸ್ ಹಾಕ್ತಿದ್ ನಾನು.
ಮಟನ್ ಜಾಸ್ತಿ ತಿಂತಾರೆ ಇವ್ರು, ಮಟನ್ ಜಾಸ್ತಿ ತಿನ್ಬಾರ್ದು ಅಂತ ಹೇಳ್ತಾರ. ಇವ್ರು ಕೇಳಂಗಿಲ್ಲ. ಹಾಗಾಗಿ ನಾನು ನಿನ್ನೆ ಮಾಡಿದ್ದೆ, ನಾನು ಮಾಡಿ ಕೊಡಂಗಿಲ್ಲ ಅಂತೇಳಿ ಅಂತಂದದಕ್ಕೆ ತಾವ ತಗೊಂಬಂದು ತಾವ ಅನ್ನ ಮಾಡಿ ಸುಕ್ಕ ಮಾಡಿ ಸಾರು ಮಾಡಿ ಎಲ್ಲನೂ ತಾವ ರೆಡಿ ಮಾಡ್ಯಾರ. ಅಲ್ಲ ಬಿರಿಯಾನಿ ದಮ್ಮಿಗೆ ಇಟ್ಟೇವಿ. ಬಾಳೆ ಇಲ್ಲ ಅದನ್ನು ಬೇಜಾರಾತ. ಹಂಗಾಗಿ ಅಡಕಲ್ಲಿ ಇಟ್ಟೇನಿ, ಯಾಕಂದ್ರೆ ಗಾಳ ಆಡಬಾರ್ದಲ್ಲ, ಅದು ಮ್ಯಾಗಿದು ಆಗಬಾರ್ದು ಅಂತೇಳಿ. ಉರಿನೂ ಜಾಸ್ತಿ ಹಚ್ಚಿದೆ ಅಂದ್ರೆ ಏನಕ್ಕೆ ಅಂದ್ರೆ ತಳದಲ್ಲಿ ಇರೋದು ಹೊತ್ತತಿ. ಇದು ಒಂದಿಟ ಕಬಾಬ್ ಮಾಡಿದ್ರೆ ಅಂತ ಹೇಳಿ ಸ್ವಲ್ಪ ಈಗ ಕಬಾಬ್ ಮಾಡಕ್ಕೆ ರೆಡಿ ಮಾಡಾಕತ್ತೀನಿ. ಅವ್ರ ಫ್ರೆಂಡ್ ಹೇಳಿನ್ಲ ಹೆಂಗಂತಂದ್ರೆ ಅಡುಗೆ ಮಾಡಿಕೊಡ್ಬೇಕು. ನಾನು ಅಡುಗೆ ನಾನ್ ವೆಜ್ ಅಡುಗೆ ಆಗಲಿ ವೆಜ್ ಅಡುಗೆ ಆಗಲಿ ಮಸ್ತ್ ಮಾಡ್ತೀನಿ. ನಾನ್ ವೆಜ್ ಅಡುಗೆ ಮಾಡ್ಕೊಡ್ಬೇಕು ಅವ್ರ ಮನೆ ಇದು ಇವರಿಗೆ ಅವ್ರ ಫ್ರೆಂಡ್ಸ್ಗೆ ಎಲ್ಲರಿಗೂ. ಎಷ್ಟು ಖುಷಿ ಪಡ್ತಾರ ಅವ್ರು, ಸಿಕ್ಕಾಬಿಟ್ಟು ಖುಷಿ ಪಡ್ತಾರ. ಈಗಂತೂ ಎಷ್ಟು ಖುಷಿ ಅಂದಿ ಅವ್ರಿಗೆ. ನಮ್ಮ ಬರ್ತಡೇ ಐತೆ ಅನ್ನೋದಕ್ಕಿಂತ ನಾನು ಅಡುಗೆ ಮಾಡಿ ಕೊಡಾಕತ್ತೇನೆ ಎಲ್ಲರಿಗೂ ಅನ್ನೋದು ಭಾಳ ಅಂದ್ರೆ ಭಾಳ ಖುಷಿ. ಏನಂತಾರ ನಮ್ಮ ಮನೆಯವ್ರ ಹಿಂಗೆಲ್ಲ ನೀವು ಮಾಡಿಕೊಡ್ಬೇಕು, ತಿನ್ನಬೇಕು, ತಿನ್ನಿಸ್ಬೇಕು. ಯಾವುದೋ ಒಂದು ಖುಷಿ ವಿಷಯದಾಗ ಈಗ ಒಂದು 4 ಮಂದಿಗೆ ಅನ್ನ ಹಾಕ್ಬೇಕು ನಾವು ಅಂತ. ನಮ್ಮ ಮನೆಯವ್ರು ಹಿಂಗೆ ನೋಡ್ರಿ, ಲೈಫಲ್ಲಿ ಫ್ರೆಂಡ್ಸ್ ಇರ್ಬೇಕು, ಒಳ್ಳೆ ಫ್ರೆಂಡ್ಸ್ ಇರ್ಬೇಕು, ಸ್ವಾರ್ಥಿಗಳು ಇರಬಾರ್ದು. ನಮ್ಮ ಮನೆಯವ್ರಿಗಾಗಲಿ ಮತ್ತು ನನಗಾಗಲಿ ಬೆಸ್ಟ್ ಫ್ರೆಂಡ್ಸ್ ಅದಾರ ನಮ್ಮ ಲೈಫಲ್ಲಿ. ಇದು ಅಂತಂದ್ರೆ ನಮ್ಗೆ ಏನೇ ಅಂದ್ರೂ ಫ್ರೆಂಡ್ಸ್, ನನಗಾಗಲಿ ನಮ್ಮ ಮನೆಯವ್ರಿಗಾಗಲಿ. ಇದು ಒಂದಿನ ತಗೋ ಗುಂಪಟ್ಲ ಕಬಾಬ್ ರೆಡಿ. ಎಣ್ಣೆ ಸ್ವಲ್ಪ ಕಡಿಮೆ ಆಯ್ತು ಅಂದ್ರೆ ಉಳಿತಂದ್ರೆ ಸುಮ್ಮನೆ ವೇಸ್ಟ್ ಆಕೈತಲ್ಲ. ಬಟ್ ನಾನು ಇದನ್ನ ವೇಸ್ಟ್ ಮಾಡಂಗಿಲ್ಲ, ನಾವು ನಾನ್ ವೆಜಿಟೇರಿಯನ್ ಅಲ್ಲ, ಹಾಗಾಗಿ ಚಪಾತಿ ಮಾಡ್ತಿರ್ತೇವಲ್ಲ, ಇದು ಉಳಿದದ್ದನ್ನ ಚಪಾತಿಗೆ ನಾನು ಹಾಕ್ತೇನೆ ಈಗ. ನಾವು ಏನಂತಾರೆ ಎಣ್ಣೆ ಹಚ್ಚಿ ಚಪಾತಿ ಮಾಡ್ತೇವಲ್ಲ, ಅದಕ್ಕೆ ಹಚ್ಚಿ ನಾನು ಮಾಡ್ತೇನೆ. ಮಾಡಾಕತ್ತೀವ ನಿಮ್ಮ ಮಮ್ಮಿಗೆ ಏನಾರ ಬರ್ತಡೇಕ ಏನದ? ಅಲ್ಲ ಅವನ ನೀನ ಹೊಲ್ದಿ ಭಾರಿ ಬಿಡುವ, ಮಸ್ತ್ ಆಗೈತಿ ಬಿಡುವ. ನೀನ ಹಾಕೊಂಡಿಲ್ಲ ಮತ್ ಮೊದಲ ಮಸ್ತ್ ಬಿಡು. ಹ್ಞೂ ರೀ ಮಾಡ್ರಿ ಬರ್ತಡೇ ರೀ. ಹಾಂ ನಿಮ್ಗೆಲ್ಲರಿಗೂ ಹೇಳ್ದಂಗೆ ಇವತ್ತೇ ನನ್ನ ಬರ್ತಡೇ. ಅದರ ದಿನ ತಾರೀಕು ಯಾವುದು ದಿನ ಒಂದು ಗೊತ್ತೈತಿ. ನಾನು ಹುಟ್ಟಿದ್ದೆ ಬುಧವಾರ. ಅವಾಗೆಲ್ಲ ಹುಣ್ಣಿಮೆ ಅಮಾವಾಸ್ಯೆಗೆ ಹುಟ್ಟಿದ್ರು, ಹಂಗೆ ಹುಟ್ಟಿದ್ರು, ಹಿಂಗೆ ಹೇಳ್ತಾರಲ್ಲ. ಯಾಕಂದ್ರೆ ಮನೇಲಿ ಇಲ್ಲಿ ಅನ್ಎಜುಕೇಟೆಡ್, ಅಲ್ಲಿ ಅನ್ಎಜುಕೇಟೆಡ್. ಹಾಗಾಗಿ ನಂದೇನು ಕರೆಕ್ಟಾಗಿ ಗೊತ್ತಿಲ್ಲ. ಸಾಲಿ ಸರ್ಟಿಫಿಕೇಟಲ್ಲಿ 5th ಇದ್ದಾಗ ಒಂಥರ ಇತ್ತು, 8th ಬರೋಂತಲೇ ಅದು ಏನಕ್ಕೈತೆ ಅಂದ್ರೆ ಹಿಂಗೆ ಬರೀತಿರ್ತಾರಲ್ಲ, ಅವಾಗ ಅವ್ರು ಏನೋ ಮಿಸ್ಟೇಕ್ ಮಾಡಿರ್ತಾರೆ, ಅವಾಗ ಚೇಂಜ್ ಹಾಕೊಂತಾನೆ ಹೋಗ್ಬಿಡ್ತು ನಂದು ಡೇಟ್ ಆಫ್ ಬರ್ತ್. ಹಾಗಾಗಿ ನನಗೆ ಅದ್ರೊಳಗೆ ಈ ವರ್ಷ ಅಂದ್ರೆ ಮನಸ್ಸು ಸರಿ ಇರಲಿಲ್ಲ ಒಂಚೂರು. ಅದೇ ಯಾಕೆ ಏನಂತೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಕಂಪ್ಲೀಟ್ ನಾನು ಮತ್ತೆ ಡಿಪ್ರೆಷನ್ಗೆ ಹೋಗೇನಿ. ನಂಗೆ ಒಂದೊಂದು ಕ್ಷಣನೂ ಬದುಕೋದು ಇಷ್ಟು ಕಷ್ಟ ಆಗತೈತಿ, ಹೇಳೋಕ್ಕೂ ಅಸಾಧ್ಯ. ಅದನ್ನು ನಾನು ಸಿಕ್ಕಾಬಿಟ್ಟು ಮೊದಲ ಎಮೋಷ್ನಲ್. ನಾನು ಈಗ ನಾವು ಕೇಕ್ ಕಟ್ ಮಾಡೋಕತ್ತೀವಿ. ನಮ್ಮ ಮನೆಯವ್ರ ಫ್ರೆಂಡ್ಸು ಬಂದಿದ್ರು. ಬಟ್ ನಂಗೆ ಇಷ್ಟನೇ ಇರಲಿಲ್ಲ. ಆದರೂ ನಮ್ಮ ಮನೆಯವರ ಒತ್ತಾಯಕ್ಕಾಗಿ ನಮ್ಮ ಹುಡುಗರು ಏನೋ ಕೇಕ್ ತೊಗೊಂಬಂದ್ರೆ ಅವರು ತಿಂತಾರಲ್ಲ, ಅವರು ಖುಷಿ ಪಡ್ತಾರಲ್ಲ ಅಂತೇಳಿ ನಾನು ಇಷ್ಟ ಇಲ್ಲ ಅಂತಂದ್ರು ನಾನು ಈ ವರ್ಷ ನಾನು ಸೆಲೆಬ್ರೇಷನ್ ಮಾಡಾಕತ್ತೀವಿ. ಹೋದ ವರ್ಷವೂ ಇಲ್ಲ ನಮ್ಮದು. ಈ ಸಲ ವೆಡ್ಡಿಂಗ್ ಆ್ಯನಿವರ್ಸರಿನೂ ಸೆಲೆಬ್ರೇಷನ್ ಮಾಡಲೇ ಇಲ್ಲ ನಾವು. ಯಾಕಂತಂದ್ರೆ ಲೈಫಲ್ಲಿ ಎಲ್ಲನೂ ಒಂದೇ ಒಂದು ಕೊರತೆ ಇದ್ದಾಗ ಅದು ಯಾವುದ್ರಲ್ಲೂ ಹುಮ್ಮಸ್ಸು ಉತ್ಸಾಹ ಅನ್ನೋದು ಯಾವುದು ಬರೋಂಗಿಲ್ಲ. ಮಾಡಬೇಕು ಇದನ್ನು ಮಾಡಬೇಕು ಅಂತೇಳಿ ಕೇಕ್ ಕಟ್ ಮಾಡಿ ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಯವ್ರು ತಮಾಷೆ ಮಾಡಾಕತ್ತಿದ್ರು. ಅವ್ರಿಗೆ ಹೆಂಗಂತಂದ್ರೆ ಅವರು ಫ್ರೆಂಡ್ಸ್ ಜೊತೆ ಇದ್ದಾಗ ನರ್ವಸ್ ಅಂತ ಅನ್ನಿಸ್ತೈತಿ. ಯಾಕಂದರೆ ಹಳ್ಳಿಗಳ ಕಡೆ ಹಂಗಲ್ಲ, ಒಂಥರ. ಮತ್ತು ಕ್ಯಾಮ್ರಾದಲ್ಲೆಲ್ಲ ಕಾಣಿಸ್ಕೊಳಕ್ಕೆಲ್ಲ ಇಷ್ಟಪಡೋಂಗಿಲ್ಲ. ನಾವು ಯಾರಿಗೂ ಏನು ಫೋರ್ಸ್ ಮಾಡಲ್ಲ, ಇದನ್ನು ಮಾಡಲ್ಲ. ನಮ್ಮ ಎಲ್ಲಪ್ಪ ಬಂದ್ಕೊಳ್ಳೇನು ಸಂಜೆ ಮುಂದೆ ಬಂದಿದ್ದ, ಹಾಲು ದಿನ ಬರ್ತಾನೆ. ಬರಬೇಕಾದ್ರೆ ಮಮ್ಮಿ ಬರ್ತಡೇ ಇವತ್ತು, ಸ್ಟೇಟಸ್ ಇನ್ನೂ ನೋಡ್ಯಾರ ಅವ್ರ ದೊಡ್ಡಪ್ಪನ ಫೋನ್ಯಾಗ, ಇವ್ರು ನಮ್ಮ ಮನೆಯವ್ರ ಫೋನ್ಯಾಗ ಸ್ಟೇಟಸ್ ನೋಡಿ ಮಮ್ಮಿ ಬರ್ತಡೇ ಇವತ್ತು, ನಮ್ಮ ಮಮ್ಮಿ ಬರ್ತಡೇ ಇವತ್ತು ಅಂತೇಳಿ ಅವ್ನು ಫುಲ್ ಖುಷಿ. ಕೇಕ್ ಕಟ್ ಮಾಡ್ತಾರೆ, ಎಷ್ಟಾದ್ರೂ ಸಣ್ಣ ಮಕ್ಕಳಲ್ಲ, ಕೇಕ್ ಕಟ್ ಮಾಡ್ದಾರು ಅಂತೇಳಿ ಅವಂಗಂದಿದ್ದು. ಮಮ್ಮಿ ನಾನು ಏನೂ ತಂದೆ ಇಲ್ಲ ಅಂದ. ಬಾಯಿಲ್ ಮಗ ನಾವು ದೂರ ಹೊರಗೆ ನಿಂತಿದ್ದ, ಬಾಯಿಲ್ ಮಗನ
ಕೇಕ್ ತಂದು ಇದು ಏನು ನಂಗೆ ಬರ್ತಡೇ ಗಿಫ್ಟ್ ಏನು ತಂದು ಬರ್ತಡೇ ಗಿಫ್ಟ್ ಕೊಡಬೇಕಾ ನೀ ಅಂತೇಳಿ ಅಂತಂದೆ. ಅವ್ನು ಸುಮ್ಮನೆ ನಕ್ಕೊಂತ ಸುಮ್ಮನೆ ಹೋದ. ಇಷ್ಟು ಸಿಂಪಲ್ ಆಗಿತ್ತು ಬರ್ತಡೇ. ಬಟ್ ಇಷ್ಟ ಇಲ್ಲ ಅಂತಂದ್ರು ಒಂದೊಂದು ಸಲ ಹೆಂಗೆ ಆಕೈತೆ ಅಂತಂದ್ರೆ ನಮ್ಗೆ ಇಷ್ಟ ಇಲ್ಲ ಅಂತಂದ್ರು ನಮಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದ್ರೂ ಮನೆಯಲ್ಲಿರೋರ ಖುಷಿಗಾಗಿ ಅವರ ನೆಮ್ಮದಿಗಾಗಿ ನಾವು ಬದಲಾಗಬೇಕಾಕೈತಿ, ಕೆಲವೊಂದನ್ನು ಬದಲಾಯಿಸ್ಕೊಳ್ಬೇಕಾಕೈತಿ. ಅದೇ ಜೀವನ ನೋಡ್ರಿ. ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ಸ್ ಬಂದಿದ್ರು ಅಂತಂದೆಲ್ಲ, ಈ ಕಡೆ ಎಲ್ಲ ಹಿಂಗೆ ಗುಡ್ ಫೋಟೋ ಆಗಲಿ ಹಿಂಗೆ ತಿನ್ಸೋದಾಗಲಿ ಯಾರೂ ಮಾಡೋಂಗಿಲ್ಲ. ಯಾಕಂದ್ರೆ 90 ಕಿಡ್ಸ್ ಎಲ್ಲ ಎಷ್ಟು ಹೋದ್ರು ಹಾಗಾಗಿ ಈಗೆಲ್ಲ ಕಾಮನ್. ಈಗ ಹುಡುಗಿಯರೆಲ್ಲ ಇದನ್ನು ಮಾಡ್ತಾರೆ. ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ಸ್ ಬಂದಿದ್ರು ಅಂತಂದ್ರೆ ಅವ್ರ ಮಕ್ಕಳು ಅವರು ಪಾಪ ಬಂದು ವಿಶ್ ಮಾಡಿದ್ರು, ವಿಶ್ ಹ್ಯಾಪಿ ಬರ್ತ್ಡೇ ಆಂಟಿ ಅಂತ ಹೇಳಿ. ಎಷ್ಟು ಖುಷಿ ಆಯ್ತು. ಅದು ಸಣ್ಣ ಮಗಳು ಬಂದು ವಿಶ್ ಮಾಡಿದಾಗ ಸ್ಪೆಷಲ್ ಖುಷಿ ಅಂತ ಅನಿಸ್ತೈತಿ. ಅಂದ್ರೆ ಕೇಕೆಲ್ಲ ಕಟ್ ಮಾಡಿದ್ದೀನಿ, ನಿಕಟ್ ಲೇಟಾಗಿ ಬಂದ್ರು ಅವ್ರು. ಈಗ ಇಲ್ಲಿ ಅಡುಗೆ ಸಿಂಪಲ್ಲಾಗಿ ಮಾಡಿದ್ನಲ್ಲ, ಬಿರಿಯಾನಿ, ಚಿಕನ್ ಸುಕ್ಕ ಮತ್ತು ಕಬಾಬ್ ಇಷ್ಟ. ಅವರೆಲ್ಲರೂ ಊಟ ಮಾಡಿದ್ದಾರೆ, ನಾವು ಊಟ ಮಾಡಿದ್ವಿ. ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಹಾಕೊಂಡಿರೋ ಡ್ರೆಸ್ ಯಾರಿಗೆಲ್ಲ ಇಷ್ಟ ಆಯ್ತು. ಅದು ನಮ್ಮ ದೇವಿನ ಸ್ಟಿಚ್ ಮಾಡಿದ್ದಾಳೆ. ಪಲ್ಲುನ ನಾವು ದುಪ್ಪಟ್ಟ ಮಾಡಿದ್ವಿ. ಸಖತ್ತಾಗೈತೆ, ನನಗಂತೂ ಖುಷಿ ಆಯ್ತು. ನಿಮ್ಗೆ ಯಾರಿಗಾದ್ರೂ ಇಳಕಲ್ ಸೀರೆ ಮತ್ತು ಇವಾಗ ಎಲ್ಲ ಟ್ರೆಂಡಲ್ಲಿರೋ ಸೀರೆ ನಮ್ಮ ಹತ್ರ ಸಿಗ್ತಾವೆ. 8951881207 ನಂಬರ್ಗೆ ವಾಟ್ಸಪ್ ಮಾಡಿರಿ. ನಾನು ಸೀರೆನ ಸಹಿತ ಸೇಲ್ ಮಾಡ್ತೀನಿ. ಎಲ್ಲಾದರೂ ಡೋರ್ ಡೆಲಿವರಿನ ಕಳಿಸ್ತೀವಿ.